ಎಲ್ರಿಗೂ ನಮಸ್ಕಾರ. ನಾವಿವತ್ತು ಟೊಮೆಟೊ ಹಣ್ಣಿನ ದೋಸೆನ ತುಂಬಾ ಸುಲಭವಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಾಡೋ ವಿಧಾನವೂ ಕೂಡ ತುಂಬಾ ಸುಲಭವಾಗಿದೆ. ಕೇವಲ 20 ನಿಮಿಷದಲ್ಲೇ ಈ ದೋಸೆನ ಮಾಡ್ಕೋಬೋದು. ಇಲ್ಲಿ 2 ಬೌಲ್ ಆಗುವಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀವಿ. ನೆಕ್ಸ್ಟು ಒಂದು 2 ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸಹ ಸೇಮ್ 2 ಅಳತೆ ಪ್ರಮಾಣದಲ್ಲೇ ತೊಗೊಂಡಿದ್ದೀವಿ. ಒಂದು ಅರ್ಧ ಬೌಲ್ ಆಗುವಷ್ಟು ಕಡಲೆ ಹಿಟ್ಟು ಅಂದರೆ ಬೇಸನ್ ಹಿಟ್ಟು. ನೆಕ್ಸ್ಟು 1 ಬೌಲ್ ಆಗುವಷ್ಟು ಸ್ವಲ್ಪ ದೋಸೆ ಕ್ರಿಸ್ಪಿಯಾಗಿ ಬರಲಿ ಅಂತ ಚಿರೋಟಿ ರವೆ ಅಂದರೆ ಉಪ್ಪಿಟ್ಟು ರವೆನ ಯೂಸ್ ಮಾಡ್ತಾಯಿದ್ದೀವಿ ನಾವಿಲ್ಲಿ. ರವೆ ಹಾಕೋದ್ರಿಂದ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇವಾಗ ಒಂದ್ಸಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಮತ್ತು ಗೋಧಿ ಹಿಟ್ಟು ಜೋಳದ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ. ಈ ರೀತಿ ಒಂದು 1/4 ಚಮಚ ಆಗುವಷ್ಟು ಜೀರಿಗೆ ಮತ್ತು ಅಜ್ವೈನು, ರುಚಿಗೆ ತಕ್ಕಷ್ಟು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ನೆಕ್ಸ್ಟು ಫ್ರೆಶ್ ಆಗಿರುವಂಥ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿರುವಂಥ ಒಂದು ಅರ್ಧ ಬೌಲ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀವಿ. ಕೊತ್ತಂಬರಿ ಸೊಪ್ಪನ್ನು ಹಾಕೋದ್ರಿಂದ ದೋಸೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ತಾ ಹೋಗಬೇಕು. ಒಮ್ಮೆಲೆ ಜಾಸ್ತಿ ನೀರು ಹಾಕಲಿಕ್ಕಿಲ್ಲ, ಸ್ವಲ್ಪ ನೀರನ್ನು ಹಾಕಿ ಹಿಟ್ಟೇನು ಗಂಟಿಲ್ದಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಮೊದಲಿಗೆ ನೀವು ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೋತೀರಲ್ಲ ದೋಸೆನೂ ಸಹ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಮತ್ತೆ ನೀರನ್ನು ಸ್ವಲ್ಪ ಗಟ್ಟಿ ಇದೆ, ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನಾವಿಲ್ಲಿ 1.5 ಲೋಟ ಆಗುವಷ್ಟು ನೀರನ್ನು ಸೇರಿಸಿದ್ದೀವಿ ಇದಕ್ಕೆ ನೋಡಿ. ಇವಾಗ ಹಿಟ್ಟು ಕಲಸೋದು ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ಇಲ್ಲಿ ನಾವು ಲೋಟ ತೋರಿಸ್ತಾ ಇದ್ದೀವಿ ನೋಡಿ. ಆ ಲೋಟದಲ್ಲಿನೇ ದೊಡ್ಡ ಲೋಟದಲ್ಲಿ 1.5 ಲೋಟ ಆಗುವಷ್ಟು ನೀರನ್ನು ಯೂಸ್ ಮಾಡಿದ್ದೀವಿ ಹಿಟ್ಟಿಗೆ. ಸೊ ಇವಾಗ ಹಿಟ್ಟು ಚೆನ್ನಾಗಿ ಕಲಸೋದಾಗಿದೆ. ಇದನ್ನಿವಾಗ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ನೆನೆಯಲಿಕ್ಕೆ ಬಿಡೋಣ. ಸೊ ಅದು ನೆನೆಯೋಷ್ಟರಲ್ಲಿ ಈ ಕಡೆಗೆ ಟೊಮೆಟೊನ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. 3 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀವಿ. ನೆಕ್ಸ್ಟು ಅದಕ್ಕೆ ಸ್ವಲ್ಪ ಶುಂಠಿನ ಸೇರಿಸ್ತಾ ಇದ್ದೀವಿ. ಇವಾಗ ನೀರದು ಹಾಕಲಿಕ್ಕಿಲ್ಲ, ಟೊಮೆಟೊ ಹಣ್ಣಿನಲ್ಲೇ ನೀರಿನ ಅಂಶ ಇರುತ್ತೆ. ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಗ್ರೈಂಡ್ ಮಾಡ್ಕೋದಾಗಿದೆ. ಇವಾಗ ರುಬ್ಬಿರ್ತಕ್ಕಂಥ ಟೊಮೆಟೊ ಹಣ್ಣನ್ನು ಮೊದಲಿಗೇನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಹುಳಿ ಜಾಸ್ತಿ ಬೇಕಿದ್ದರೆ ನೀವು ಇನ್ನೊಂದು 1 ಅಥವಾ 2 ಟೊಮೆಟೊನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನೋಡಿ. ಈ ರೀತಿಯಾಗಿ ಚೆನ್ನಾಗಿ 1 ರಿಂದ 2 ನಿಮಿಷವರೆಗಾದ್ರೂ ಮಿಕ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ಸ್ವಲ್ಪ ಖಾರಕ್ಕೆ ನಾವು ಇಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀವಿ, 1 ಟೇಬಲ್ ಸ್ಪೂನ್ ಆಗುವಷ್ಟು. ಸೊ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀವು ಜಾಸ್ತಿನೇ ಯೂಸ್ ಮಾಡ್ಕೋಬೋದು. ಇಲ್ಲಿ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಬೇಡ ಅಂದರೆ ನೀವು ಹಸಿಮೆಣಸನ್ನು ಸಣ್ಣ ಪೀಸನ್ನಾಗಿ ಕಟ್ ಮಾಡಿ ಸಹ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಸ್ವಲ್ಪ 1/4 ಚಮಚ ಆಗುವಷ್ಟು ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀವಿ. ಅಡುಗೆ ಸೋಡಾ ಹಾಕೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಕಡೆಗೆ ತವಾ ಬಿಸಿಯಾಗಿದೆ. ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಮಿಡಿಸ್ಬಿಟ್ಟು ಇವಾಗ ದೋಸೆನ ಯಾವ ರೀತಿ ಹಾಕ್ತಾಯಿದ್ದೀವಿ ಅಂತ ನೋಡ್ಕೊಳ್ಳಿ. ಮೊದಲಿಗೆ ಒಂದು 2 ಚಮಚ ಆಗುವಷ್ಟು ಮೊದಲಿಗೆ ಹಿಟ್ಟನ್ನು ಹಾಕಿ ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ದೋಸೆನ ಹಾಕ್ಕೊಳ್ಳಿ ನೀವು. ನಾವಿಲ್ಲಿ ದೊಡ್ಡ ಸೈಜ್ಗೆ ದೋಸೆನ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಬೇಯ್ತಾ ಇದ್ದಂಗೆ ಈ ರೀತಿ ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ದೋಸೆ ಕೂಡ ಕೆಳಗಡೆ ಏನು ಅಂಟ್ಕೋತಿಲ್ಲ, ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಇವಾಗ ಒಂದು ಸೈಡ್ ಚೆನ್ನಾಗಿ ಬೇಯ್ದಿದೆ ನೋಡಿ. ಕೆಳಗಡೆ ಏನು ಸ್ವಲ್ಪ ಅಂಟ್ಕೋದಿಲ್ಲ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ದೋಸೆ. ಸೊ ನೋಡಿದರೆ ಗೊತ್ತಾಗ್ತಾ ಇದೆ. ಇದನ್ನ ತಿರ್ಸಿ ಹಾಕಿ 2 ಸೈಡನ್ನು ಸಹ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 2 ನಿಮಿಷದವರೆಗಾದ್ರೂ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ, ಅಂದರೆ ದೋಸೆ ಚೆನ್ನಾಗಿ ಬೇಯ್ದೈತೆ.
ಸೊ ನೋಡಿ ಎರಡು ಸೈಡು ಚೆನ್ನಾಗಿ ಬೇಯ್ದಿದೆ, ಇವಾಗ ಕಾಣ್ತಾ ಇದೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ತುಂಬಾ ಟೇಸ್ಟಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ಟೊಮೆಟೊ ಹಣ್ಣಿನ ದೋಸೆನ ಯಾವ ರೀತಿ ಮಾಡ್ಕೋಬೇಕಂತ ಖಂಡಿತವಾಗಿಯೂ ನಾನು ಮಾಡಿರೋ ಈ ದೋಸೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ದೋಸೆ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ ತಿಳಿಸ್ಬೋದು. ಇಲ್ಲಿ ಇನ್ನೊಂದನ್ನು ಹಾಕಿನೂ ಸಹ ತೋರಿಸ್ತಾ ಇದ್ದೀವಿ. ಮತ್ತೊಮ್ಮೆ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ ಒಂದ್ಸಲ. ಮತ್ತೆ ಒಂದೆರಡು ಚಮಚ ಹಿಟ್ಟನ್ನು ಹಾಕಿ ಸ್ವಲ್ಪ ಲೈಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಈ ದೋಸೆ ನಿಮಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟು ತೆಳ್ಳಗೆ ಹಾಕಿದರೂ ಸಹ ದೋಸೆ ಚೆನ್ನಾಗಿ ಬರುತ್ತೆ. ನಿಮಗೆ ತೆಳ್ಳಗೆ ಬೇಡ, ದಿಪ್ಪು ಬೇಕಿದ್ರೂ ಸಹ ನೀವು ದಿಪ್ಪು ಸಹ ಹಾಕ್ಕೋಬೋದು. ಮತ್ತು ಸೈಡಿಗೆಲ್ಲ ಸ್ವಲ್ಪ ಎಣ್ಣೆನೇ ಹಾಕಿ ಇವಾಗ ಎರಡು ಸೈಡೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ನೋಡಿ, ಈ ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಮೊದಲೇ ಹಾಕಿದ ದೋಸೆ ಸ್ವಲ್ಪ ತೆಳ್ಳಗೆ ಹಾಕಿದ್ದೆವು, ಈ ದೋಸೆ ಸ್ವಲ್ಪ ದಿಪ್ಪಗೆ ಹಾಕಿ ತೋರಿಸ್ತಾ ಇದ್ದೀವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ಸ್ಟಂಟಾಗಿಯೇ ದೋಸೆ ತಿನ್ಬೇಕನ್ಸಿದ್ರೆ ಅಕ್ಕಿ ಎಲ್ಲ ರುಬ್ಬೋದು, ನೆನೆಸಿಡೋದು ಅವಶ್ಯಕತೆ ಇರೋದಿಲ್ಲ. ಇನ್ಸ್ಟಂಟಾಗಿ ಈ ರೀತಿ ಟೊಮೆಟೊ ಹಣ್ಣಿನ ದೋಸೆನ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದು ಸಹ ಚೆನ್ನಾಗಿ ಬೇಯ್ದಿದೆ. ಸೊ ಅದನ್ನಿವಾಗ ಒಂದು ಪಾತ್ರೆಗೆ ಸೈಡಲ್ಲಿ ಎತ್ತಿಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಟೊಮೆಟೊ ಹಣ್ಣಿನ ದೋಸೆ ಮಾಡೋದು ಗೊತ್ತಾಯ್ತಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ಆಲ್ ಆಫ್ ಯು.